ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಕಿಚಡಿ ಯಾವ ದೇಶದ ರಾಷ್ಟ್ರೀಯ ಆಹಾರವಾಗಿದೆ? ಆಪ್ಷನ್ಸ್ ಎ ಅಮೆರಿಕ, ಬಿ ಚೀನಾ, ಸಿ ಭಾರತ, ಡಿ ಇಟಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ. ಕಿಚಡಿ ಭಾರತ ದೇಶದ ರಾಷ್ಟ್ರೀಯ ಆಹಾರವಾಗಿದೆ. ಎರಡನೇ ಪ್ರಶ್ನೆ. ಸೊಳ್ಳೆ ಯಾವ ಬಣ್ಣವನ್ನು ಹೆಚ್ಚು ಇಷ್ಟಪಡುತ್ತದೆ? ಆಪ್ಷನ್ಸ್ ಎ ಕೆಂಪು, ಬಿ ಬಿಳಿ, ಸಿ ನೀಲಿ, ಡಿ ಕಪ್ಪು. ಸರಿಯಾದ ಉತ್ತರ ಆಪ್ಷನ್ ಎ ಕೆಂಪು. ಸೊಳ್ಳೆಯು ಕೆಂಪು ಬಣ್ಣವನ್ನು ಹೆಚ್ಚು ಇಷ್ಟಪಡುತ್ತದೆ. ಮೂರನೇ ಪ್ರಶ್ನೆ. ಯಾವ ಕಾಯಿಲೆ ಸಂದರ್ಭದಲ್ಲಿ ಸಿಹಿ ತಿಂಡಿಗಳನ್ನು ತಿನ್ನಬಾರದು? ಆಪ್ಷನ್ಸ್ ಎ ಕರೋನಾ, ಬಿ ಗ್ಯಾಸ್, ಸಿ ಜ್ವರ, ಡಿ ಸಕ್ಕರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಸಕ್ಕರೆ. ಸಕ್ಕರೆ ಕಾಯಿಲೆ ಇರುವ ಸಂದರ್ಭದಲ್ಲಿ ಸಿಹಿ ತಿಂಡಿಗಳನ್ನು ತಿನ್ನಬಾರದು. ನಾಲ್ಕನೇ ಪ್ರಶ್ನೆ. ಯಾವ ಪಕ್ಷಿ ಕನ್ನಡಿಯಲ್ಲಿ ತನ್ನನ್ನು ತಾನು ಗುರುತಿಸಬಲ್ಲದು? ಆಪ್ಷನ್ಸ್ ಎ ಪಾರಿವಾಳ, ಬಿ ಗಿಳಿ, ಸಿ ಕಾಗೆ, ಡಿ ನವಿಲು. ಸರಿಯಾದ ಉತ್ತರ ಆಪ್ಷನ್ ಎ ಪಾರಿವಾಳ. ಪಾರಿವಾಳ ಕನ್ನಡಿಯಲ್ಲಿ ತನ್ನನ್ನು ತಾನು ಗುರುತಿಸಬಲ್ಲದು. ಐದನೇ ಪ್ರಶ್ನೆ. 5 ರೂಪಾಯಿ ನೋಟಿನ ಮುದ್ರಣ ಯಾವಾಗ ನಿಲ್ಲಿಸಲಾಗಿದೆ? ಆಪ್ಷನ್ಸ್ ಎ 2001ರಲ್ಲಿ, ಬಿ 2005ರಲ್ಲಿ, ಸಿ 2007ರಲ್ಲಿ, ಡಿ 2009ರಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಡಿ 2009ರಲ್ಲಿ. 5 ರೂಪಾಯಿ ನೋಟಿನ ಮುದ್ರಣವನ್ನು 2009ರಲ್ಲಿ ನಿಲ್ಲಿಸಲಾಗಿದೆ. ಆರನೇ ಪ್ರಶ್ನೆ. ತ್ವರಿತವಾಗಿ ತೂಕ ಹೆಚ್ಚಾಗಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್ ಎ ಮಾಂಸ, ಬಿ ಮೊಸರು, ಸಿ ಸಿಹಿ, ಡಿ ಕೋಳಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸಿಹಿ. ನಾವು ಹೆಚ್ಚಿಗೆ ಸಿಹಿ ಪದಾರ್ಥ ಮತ್ತು ಸ್ವೀಟ್ಸ್ಗಳನ್ನು ತಿನ್ನುವುದರಿಂದ ತೂಕ ಹೆಚ್ಚಾಗುತ್ತದೆ. ಏಳನೇ ಪ್ರಶ್ನೆ. ಯಾವ ಪ್ರಾಣಿ 10 ಕಿಲೋಮೀಟರ್ ದೂರದಿಂದನೇ ನೀರನ್ನು ಪತ್ತೆ ಮಾಡುತ್ತದೆ? ಆಪ್ಷನ್ಸ್ ಎ ಒಂಟೆ, ಬಿ ಆನೆ, ಸಿ ಜಿರಾಫೆ, ಡಿ ನಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಆನೆ. ಆನೆಯು 10 ಕಿಲೋಮೀಟರ್ ದೂರದಿಂದ ನೀರನ್ನು ಪತ್ತೆ ಮಾಡುತ್ತದೆ. ಎಂಟನೇ ಪ್ರಶ್ನೆ. ಡಾಕ್ಟರ್ ಭೀಮ್ ರಾವ್ ಅಂಬೇಡ್ಕರ್ ಯಾವ ರಾಜ್ಯದಲ್ಲಿ ಹುಟ್ಟಿದರು? ಆಪ್ಷನ್ಸ್ ಎ ಬಿಹಾರ, ಬಿ ಜಾರ್ಖಂಡ್, ಸಿ ಕರ್ನಾಟಕ, ಡಿ ಮಧ್ಯಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶ. ಡಾಕ್ಟರ್ ಭೀಮ್ ರಾವ್ ಅಂಬೇಡ್ಕರ್ ಅವರು ಮಧ್ಯಪ್ರದೇಶದಲ್ಲಿ ಜನಿಸಿದರು. ಒಂಬತ್ತನೇ ಪ್ರಶ್ನೆ. ಪ್ರತಿನಿತ್ಯ ಸ್ಟೀಲ್ ಪಾತ್ರೆಯಲ್ಲಿ ಊಟ ಮಾಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಕ್ಯಾನ್ಸರ್ ಬರುತ್ತದೆ, ಬಿ ಅಲ್ಸರ್ ಬರುತ್ತದೆ, ಸಿ ಆರೋಗ್ಯಕ್ಕೆ ಉತ್ತಮ, ಡಿ ಜಂತು ಹುಳು ಹೆಚ್ಚಳ. ಸರಿಯಾದ ಉತ್ತರ ಆಪ್ಷನ್ ಸಿ ಆರೋಗ್ಯಕ್ಕೆ ಉತ್ತಮ. ವೀಕ್ಷಕರೇ, ಭಾರತೀಯ ಮನೆಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಸ್ಟೀಲ್ ತಟ್ಟೆಗಳು ಮತ್ತು ಪಾತ್ರೆಗಳು ಕೇವಲ ಬಾಳಿಕೆ ಮಾತ್ರ ಬರುವುದಲ್ಲದೆ ಇವು ಆರೋಗ್ಯಕ್ಕೂ ಒಳ್ಳೆಯದು. ಈ ಸ್ಟೀಲ್ ತಟ್ಟೆಗಳು ಎಣ್ಣೆ, ಆಹಾರದ ಆಮ್ಲಗಳಿಗೆ ಪ್ರತಿಕ್ರಿಯಿಸುವುದಿಲ್ಲ. ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳು ಕಬ್ಬಿಣಾಂಶವನ್ನು ಹೊಂದಿದ್ದು ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿದೆ. ಕಬ್ಬಿಣಾಂಶವು ನಮ್ಮ ದೇಹಕ್ಕೆ ಅತ್ಯಗತ್ಯವಾದ ಪೋಷಕಾಂಶವಾಗಿದೆ. ಸ್ಟೀಲ್ ತಟ್ಟೆಗಳಲ್ಲಿ ಆಹಾರ ಸೇವನೆ ಮಾಡುವುದರಿಂದ ಹಿಮೋಗ್ಲೋಬಿನ್ ಅಂಶ ಸುಧಾರಿಸುತ್ತದೆ ಮತ್ತು ರಕ್ತಹೀನತೆಯಂಥ ಆರೋಗ್ಯ ಸಮಸ್ಯೆಗಳಿಂದ ನಮ್ಮನ್ನು ದೂರ ಇಡುತ್ತದೆ. 10ನೇ ಪ್ರಶ್ನೆ.
ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು? ಆಪ್ಷನ್ ಎ ಭೂಮಿ, ಬಿ ಬುಧ, ಸಿ ಶುಕ್ರ, ಡಿ ಗುರು. ಸರಿಯಾದ ಉತ್ತರ ಆಪ್ಷನ್ ಡಿ ಗುರು. ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಗುರು. ಇದು ಭೂಮಿಗಿಂತ 11 ಪಟ್ಟು ದೊಡ್ಡದಾಗಿದೆ. ಇದಕ್ಕೆ 3 ಉಪಗ್ರಹಗಳಿವೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಬೆಳ್ಳಿ ಕಾಲುಂಗುರ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ರಿ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಶೇರ್ ಮಾಡಲು ಮರಿಬೇಡಿ. ಟೇಕ್ ಕೇರ್. ಲವ್ ಯು ಆಲ್.